ನಾನು ಈಗ ಕೋಗಿಲು ಲೇಔಟ್ನ ಜನರಿಗೆ, ಬ್ಯಾಟರಾಯನಪುರದ MLAಗೆ, ಇಡೀ ಸರ್ಕಾರಕ್ಕೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳೋದಿಕ್ ಬಯಸ್ತೀನಿ. ಈಗ ಜನ ಬೀದಿಗೆ ಬಂದು ಬಿದ್ದಿದಾರಲ್ಲ, ಈ ಅನಾಹುತಕ್ಕೆ ಯಾರು ಹೊಣೆ ಸ್ವಾಮಿ? ಮನೆ ಕಟ್ಟೋ ತನಕ ಸುಮ್ಮನೆ ಚಂದ ನೋಡ್ಕೊಂಡು ಕೂತ್ಕೊಂಡಿದ್ದ BBMP ಅಧಿಕಾರಿಗಳು ಕಾರಣನ, ಇವತ್ತು ಬಂದು ಮನೆಗೆ ಬುಲ್ಡೋಸರ್ ಹತ್ತಿಸಿದ GB ಅಧಿಕಾರಿಗಳು ಕಾರಣನ, ಅಥವಾ ಕಮಿಷನ್ ದುಡ್ಡು ಇಸ್ಕೊಂಡು ಜನರ ಕಣ್ಣಿಗೂ ಅಧಿಕಾರಿಗಳ ಕಣ್ಣಿಗೂ ಮಣ್ಣು ಎರಚಿದ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಕಾರಣ? ಈಗ ಅವ್ರಿಗೆ ದುಡ್ಡು ಇಲ್ಲ, ಇರೋದಕ್ಕೆ ಮನೆನೂ ಇಲ್ಲ. ಏನ್ ಮಾಡ್ಬೇಕು ಅವ್ರು? ಇವಾಗ ಎಲ್ಲಿಗೆ ಹೋಗ್ಬೇಕು ಅವರು? ಗರ್ಭಿಣಿಯರು, ಬಾಣಂತಿಯರು ಈಗ ಬೀದಿಗೆ ಬಂದು ಬಿದ್ದಿದಾರಲ್ಲ, ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ? ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವೇನೋ? ಇನ್ನು ಅಲ್ಪಸಂಖ್ಯಾತರ ಆಯೋಗ ಅಂತ ಒಂದಿದೆ, ಅದು ಬದುಕಿದೆಯೋ ಸತ್ತಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಸ್ಟೇಟ್ ಮುಸ್ಲಿಂ ಲೀಡರ್ ಅಂತ ಹೇಳ್ಕೊಂಡು ಓಡಾಡೋ ಜಮೀರ್ ಸಾಹೇಬ್ರದ್ದು ಈಗ ಸುದ್ದಿನೇ ಇಲ್ಲ. ಸಿದ್ದರಾಮಯ್ಯ ಸಾರು ಬಡವ್ರ ಪರವಾಗಿದ್ದಾರೆ, ಅಯ್ಯಿಂದ ಹಂಗೆ ಹಿಂಗೆ ಅಂತ ಹೇಳ್ಕೊಂತಾರೆ. ಬಡವ್ರ ಪರವಾಗಿ ಒಬ್ರು ಇಲ್ಲ, ಇಲ್ಲೆಲ್ಲ ನೀರುಗಳು ಇಲ್ದಿರೋ ಸಾಯ್ತಾವ್ರೆ ಜನ. ಶಿವಾಜಿನಗರ MLA ರಿಜ್ವಾನ್ ಅರ್ಷದ್, ಶಾಂತಿನಗರ MLA ಹಾರಿಸ್ ಸಾಹೇಬ್ರದಂತೂ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅದು ನಮ್ಮ ವಿಧಾನಸಭಾ ಕ್ಷೇತ್ರ ಅಲ್ಲ ಅಂತ ಸುಮ್ಮನೆ ಓಡಾಡ್ಕೊಂಡಿದ್ದಾರೇನೋ. ಅದು ಎಲೆಕ್ಷನ್ ಬಂದಾಗ ಮಾತ್ರ ನಾವೇ ಮುಸ್ಲಿಂ ಕಮ್ಯುನಿಟಿಗೆ ಲೀಡರ್ಗಳು, ನಾವಿದ್ರಷ್ಟೇ ಮುಸ್ಲಿಮರಿಗೆ ರಕ್ಷಣೆ ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಸಮಸ್ಯೆ ಬಿದ್ದಾಗ ಇವರು ಯಾರ ಹತ್ರಕ್ಕೂ ಬರೋದಿಲ್ಲ. ರಿಯಲ್ ಎಸ್ಟೇಟ್ ನ ದಂಧೆ ಮಾಡಿಕೊಂಡು ರಾಜಕಾರಣದ ಲಿಂಕ್ ಇಟ್ಕೊಂಡಿರೋ ಒಂದಿಷ್ಟು ಪುಡಾರಿಗಳು ಈ ಅಧ್ವಾನಕ್ಕೆ ಕಾರಣ ಆಗಿದ್ದಾರೆ. ಹಾಗಾದ್ರೆ ಈಗ ದುಡ್ಡೆಲ್ಲಿ, ಮನೆಯಲ್ಲಿ? ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕೋಗಿಲು ಕೂಗು ಕೇಳೋರು ಯಾರು? ಸೂರು ಕಳೆದುಕೊಂಡವರಿಗೆ ಗತಿ ಯಾರು? ಮಾನವೀಯತೆ ದೃಷ್ಟಿಯಿಂದ ಈ ಪ್ರಶ್ನೆಗಳನ್ನ ಈಗ ಕೇಳಲೇಬೇಕು. ಯಾರೋ ಅಕ್ರಮ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು, ಓಟ್ಗೋಸ್ಕರ ಇನ್ಯಾರೋ ಬಂದು ನಾಟಕ ಮಾಡೋರು, ಮತ್ತಾರಿಗೂ ಖುಷಿ ಪಡಿಸೋದಕ್ಕೋಸ್ಕರ ಬಿಲ್ಡಪ್ ಕೊಟ್ಕೊಂಡು ಓಡಾಡೋ ಲೋಕಲ್ ಲೀಡರ್ಗಳು, ಇವರೆಲ್ಲರ ಸೋಗಲಾಡಿತನಕ್ಕೆ ಇವತ್ತು ಕೋಗಿಲು ಲೇಔಟ್ನಲ್ಲಿ ನೂರಾರು ಮನೆಗಳು ಧ್ವಂಸಗೊಂಡು ಧೂಳಿಪಟ ಆಗೋಗಿದ್ದಾವೆ. ಸಾವಿರಾರು ಜನರು ಬೀದಿಗೆ ಬಿದ್ದಿದ್ದಾರೆ. ಆ ಬೀದಿಗೆ ಬಿದ್ದವರಲ್ಲಿ ಮಕ್ಕಳಿದ್ದಾರೆ, ಬಾಣಂತಿಯರಿದ್ದಾರೆ, ಮುದುಕರಿದ್ದಾರೆ, ಗರ್ಭಿಣಿಯರಿದ್ದಾರೆ, ಕೈ ಕಾಲು ಕಳೆದುಕೊಂಡವರಿದ್ದಾರೆ, ಕಣ್ಣು ಹೋದವರು ಇದ್ದಾರೆ. ಜೀವನ ಪೂರ್ತಿ ಕಷ್ಟವನ್ನೇ ಮೈ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದ ಜನ ಮತ್ತೊಂದು ದೊಡ್ಡ ಕಷ್ಟವನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಇವತ್ತು ಬೀದಿಗೆ ಬಂದು ನಿಂತ್ಕೊಂಡಿದ್ದಾರೆ. ಮೈ ಕೊರೆಯೋ ಈ ಭಯಂಕರ ಚಳಿಯಲ್ಲಿ ಆ ಬಡವರು ಮೇಲ್ ನೋಡಿದ್ರೆ ಅವರಿಗೆ ಆಕಾಶನೇ ಬ್ಲಾಂಕೆಟ್ಟು, ಭೂಮಿನೇ ಬೆಡ್ಶೀಟ್ ಆಗಿದೆ. ಇಂತಹದೊಂದು ಕಷ್ಟ ನಮಗೆ ನಿಮಗೆ ಬಂದಿದ್ರೆ, ಆ ಜಾಗದಲ್ಲಿ ನಾವಿರ್ತಾ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಇವತ್ತು ಏನಾಗಿರ್ತಿತ್ತು ಅಂತ ಒಂದು 30 ಸೆಕೆಂಡ್ ಕಣ್ಮುಚ್ಕೊಂಡು ಒಂದು ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ಹಾಗೆ ಕಣ್ಮುಚ್ಚಿದಾಗ ಬರೀ ಕಣ್ಣೀರಲ್ಲ, ನಮ್ಮ ಕಣ್ಣಲ್ಲಿ ರಕ್ತನೇ ಬಂದೋಗ್ಬಿಡ್ಬೋದು. ಕೆಲವರು ಹೇಳ್ಬೋದು ಅದು ಸರ್ಕಾರದ ಜಾಗ, ಅವರು ದಲ್ಲದ ಜಾಗದಲ್ಲಿ ಅವರು ಮನೆ ಮಾಡ್ಕೊಂಡಿದ್ದಾರೆ ಅಂತ. ಇದ್ರ ಬಗ್ಗೆ ಮುಂದೆ ಡೀಟೇಲ್ ಆಗಿ ಮಾತಾಡೋಣ. ಎಲ್ಲ ವಿಚಾರನೂ ಇಲ್ಲೇನೇನಾಗಿದೆ ಅನ್ನೋದನ್ನ ಎಲ್ಲಾನು ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ವಿಷಯ ತುಂಬಾ ದೊಡ್ಡದೇನಲ್ಲ. ಬೆಂಗಳೂರು ನಗರದ ಯಲಹಂಕ ಸಮೀಪ ಕೋಗಿಲು ಲೇಔಟ್ ಇದೆ. ಇದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಇಲ್ಲಿನ MLA. ಈ ಕೋಗಿಲು ಲೇಔಟ್ ನಲ್ಲೇ ಫಕೀರ್ ಕಾಲೋನಿ ಮತ್ತು ವಸೀಂ ಕಾಲೋನಿ ಅಂತ ಇದಾವೆ. 2 ಕಾಲೋನಿಗಳಿವು. ಇಲ್ಲಿ GBA, ಮೊದಲು BBMP ಅಂತ ಇತ್ತು, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಅಧಿಕಾರಿಗಳು ಬಂದು ಸುಮಾರು 180 ಮನೆಗಳನ್ನ ನೆಲಸಮ ಮಾಡಿದ್ದಾರೆ. ಇದರಿಂದಾಗಿ ಸರಿ ಸುಮಾರು 2500 ಜನರು ಬೀದಿ ಪಾಲಾಗಿ ನಿಂತಿದ್ದಾರೆ. ಅವ್ರಿಗೆ ಇರೋದಿಕ್ ಮನೆ ಇಲ್ಲ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿರೋ ಕೋಗಿಲು ಲೇಔಟ್ನ ಸರ್ವೆ ನಂಬರ್ 99ರಲ್ಲಿ ಸರ್ಕಾರಕ್ಕೆ ಸೇರಿದ ಗೋಮಾಳ ಜಾಗದಲ್ಲಿ 25ರಿಂದ 30 ವರ್ಷಗಳಿಂದ ಅಲ್ಲಿ ನಿರ್ಗತಿಕರು, ಬಡವರು ಮನೆ ಕಟ್ಸ್ಕೊಂಡು ವಾಸ ಮಾಡ್ತಾ ಇದ್ರು. ಈ ಪೈಕಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಏರಿಯಾದಲ್ಲಿ ಇದ್ರು. ಸರ್ವೆ ನಂಬರ್ 99ರ ಒಟ್ಟು 14 ಎಕರೆ 36 ಗುಂಟೆ ವಿಸ್ತೀರ್ಣದ ಈ ಪಾಲಿಕೆ ಜಾಗದಲ್ಲಿ 180 ಮನೆಗಳನ್ನ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದಾರೆ ಅನ್ನೋದು ಆಡಳಿತ ವ್ಯವಸ್ಥೆ ಮಾಡಿರುವಂತ ಆರೋಪ. ಇದು ಆರೋಪ ಅಂತ ಏನಿಲ್ಲ, ನಿಜಾನೇ. ಅದು ಸರ್ಕಾರಿ ಜಾಗನೇ. ಆ ಜಾಗದಲ್ಲಿ ಇವರು ಮನೆಗಳನ್ನ ಕಟ್ಸ್ಕೊಂಡಿದ್ದಾರೆ. ಈ ಕಾರಣಕ್ಕೆ ಕಳೆದ ಶನಿವಾರ ಅಂದ್ರೆ ಡಿಸೆಂಬರ್ 24ನೇ ತಾರೀಕು ಬೆಳಿಗ್ಗೆನೆ 5 ಗಂಟೆ ಸುಮಾರಿಗೆ 9 JCBಗಳು, 9 ಟ್ರ್ಯಾಕ್ಟರ್ಗಳು, 300ಕ್ಕೂ ಹೆಚ್ಚು ಪೊಲೀಸರು, 70ಕ್ಕೂ ಹೆಚ್ಚು GBAದ ಮಾರ್ಷಲ್ಗಳನ್ನ ಕರ್ಕೊಂಡ್ಬಂದು GBA ಅಧಿಕಾರಿಗಳು 180ಕ್ಕೂ ಹೆಚ್ಚು ಮನೆಗಳನ್ನ ಪುಡಿ ಪುಡಿ ಮಾಡಿದ್ದಾರೆ.
BSWML ಅಂದ್ರೆ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಕನ್ನಡದಲ್ಲಿ ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ನಿಯಮಿತ ಅಂತ ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಇದೆ. ಇದು ಆ ಕೋಗಿಲು ಬಡಾವಣೆಯಲ್ಲಿ ಬಯೋಮೆಥನೈಸೇಷನ್ ಪ್ಲಾಂಟು, ಅನಿಮಲ್ ರೆಂಡರಿಂಗ್ ಯೂನಿಟ್, ಟೆಂಡರ್ ಕೊಕೊನಟ್ ವೇಸ್ಟ್ ಪ್ರೊಸೆಸಿಂಗ್ ಯೂನಿಟ್ ಸೇರಿದಂಗೆ ಇನ್ನು ಏನೇನೋ ಪ್ಲಾನ್ ಮಾಡ್ಕೊಂಡಿದೆ. ಈಗ ಈ BSWML ಏನೇನ್ ಮಾಡ್ಬೇಕು ಅಂದ್ಕೊಂಡಿರೋ ಆ ಜಾಗದಲ್ಲಿ ಈ ಮೊದಲು ಸರ್ಕಾರನೇ ನಮಗೆ ಮನೆ ಕಟ್ಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿತ್ತು. ಸರ್ಕಾರದ ಸೂಚನೆಯ ಪ್ರಕಾರನೇ ನಾವು ಇಲ್ಲಿ ಮನೆ ಕಟ್ಸ್ಕೊಂಡಿದೀವಿ ಅನ್ನೋದು ಕೋಗಿಲು ನಿವಾಸಿಗಳ ಅಳಲು. ಅದೇನಾದ್ರೂ ಇರ್ಲಿ, ಇದರ ಬಗ್ಗೆ ಮುಂದೆ ಮಾತಾಡೋಣ ಡೀಟೇಲ್ ಆಗಿ. ಆದ್ರೆ ಮುಖ್ಯವಾಗಿ ಒಂದು ವೇಳೆ ಸರ್ಕಾರಿ ಜಾಗವನ್ನ ಯಾರಾದ್ರೂ ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ತೆರವುಗೊಳಿಸೋದಿಕ್ಕೆ 3 ತಿಂಗಳು ಮೊದಲೇ ನೋಟಿಸ್ ಕೊಡ್ಬೇಕು. ಜಾಗವನ್ನ ಖಾಲಿ ಮಾಡಿ ಅಂತ ಲೆಟರ್ ಅಲ್ಲಿ ಸೂಚನೆ ಕೊಡಬೇಕು. ಬಳಿಕ ಖಾಲಿ ಮಾಡಿಲ್ಲ ಅಂದ್ರೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬಹುದು. ಇದು ರೂಲ್ಸು. ಆದ್ರೆ ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ ನಲ್ಲಿರೋ ಜನರಿಗೆ ಈ ತನಕ ಯಾವುದೇ ರೀತಿಯ ನೋಟಿಸ್ ಕೊಟ್ಟಿಲ್ಲ. ಅಧಿಕಾರಿಗಳು ಬಂದು ಏಕಾಏಕಿ ಕಾಲೋನಿಗೆ ಬುಲ್ಡೋಸರ್ಗಳನ್ನು ನುಗ್ಗಿಸಿ ಅವರ ಬದುಕನ್ನ ಮೂರಾಬಟ್ಟೆ ಮಾಡಿದ್ದಾರೆ ಅಂತ ಸಂತ್ರಸ್ತರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮನೆಗಳನ್ನ ಧ್ವಂಸ ಮಾಡೋದಕ್ಕೂ 2 ದಿನಗಳ ಹಿಂದೆ GBA ಅಧಿಕಾರಿಗಳು ಫಕೀರ್ ಕಾಲೋನಿಗೆ ಬಂದಿದ್ರಂತೆ. ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿರೋ ಹೆಗಡೆ ನಗರದಲ್ಲಿ ಗಂಜಿ ಕೇಂದ್ರ ನಿರ್ಮಾಣ ಮಾಡಿದ್ದೀವಿ, ಇಲ್ಲಿರೋ ಎಲ್ಲರೂ ಅಲ್ಲಿಗೆ ಹೋಗ್ಬಿಡಿ ಅಂತ ಹೇಳಿದ್ರಂತೆ. ಆಗ ಸ್ಥಳೀಯರು ಅಲ್ಲಿಗೆ ಹೋಗೋದಿಕ್ಕೆ ಕಷ್ಟ ಆಗುತ್ತೆ, ಇಲ್ಲೇ ಸಮೀಪ ಇರೋ ಅಂಬೇಡ್ಕರ್ ಭವನದಲ್ಲಿ ಜಾಗ ಮಾಡ್ಕೊಡಿ ಅಂತ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರಂತೆ. ಇದಕ್ಕೆ GBA ಅಧಿಕಾರಿಗಳು ಆಗೋದಿಲ್ಲ ಅಂತ ಹೇಳಿದ್ದಾರೆ. 3 ದಿನದ ಹಿಂದೆನೆ ಈ ಪ್ರದೇಶಕ್ಕೆ ವಿದ್ಯುತ್ ಸರಬರಾಜು ಕೂಡ ಕಟ್ ಮಾಡಿದ್ದಾರೆ. ಇದು ಮನೆ ಕಳೆದುಕೊಂಡಿರೋ ಸಂತ್ರಸ್ತರು ಮಾಡ್ತಾ ಇರೋ ಆರೋಪ. अब बूढ़े आदमी ही बीमार आदमी ही पूरा जिला उठा बाहर डाला ली एक टाइम भी बोले नहीं घर खाली करो क्या एक ही नहीं के एकदम से पूरा गिरा डाल रही ना। ನಿನ್ನೆನೋ ಮೊನ್ನೆ ನಾನು ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ನಲ್ಲಿ ಓದಿದೆ. ಅದರಲ್ಲಿ ಒಂದು ಲೇಡಿ ಸ್ಟೇಟ್ಮೆಂಟ್ ಇತ್ತು. ಅವರಿಗೆ ಯಾರೋ ಒಬ್ಬ ಏಜೆಂಟು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಡ್ತೀನಿ ಅಂತ 3 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಂತೆ. 30-40 ಸೈಟ್ಗೆ 3 ಲಕ್ಷ ರೂಪಾಯಿ ಏಜೆಂಟ್ಗೆ ಕೊಟ್ಟು 18 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಕೊಂಡಿದ್ರಂತೆ. ಈಗ ನೋಡಿದ್ರೆ ದುಡ್ಡು ಇಲ್ಲ, ಮನೇನೂ ಇಲ್ಲ. ಇನ್ನೊಬ್ಬ ಹೆಣ್ಮಗಳದು ಸ್ಟೇಟ್ಮೆಂಟ್ ನೋಡಿದೆ. ಅವರಿಗೆ ಕೊರೋನಾ ಟೈಮಲ್ಲಿ ಗಂಡ ತೀರ್ಕೊಂಡಿರ್ತಾನೆ. 2 ಮಕ್ಕಳಿದ್ದಾರೆ ಅವರಿಗೆ. ಒಬ್ಬನಿಗೆ ಮೂರ್ಛೆ ಬಂದು ಬೀಳೋ ರೋಗ ಇದೆ, ಇನ್ನೊಬ್ಬನಿಗೆ ಕಣ್ಣು ಕಾಣಿಸೋದಿಲ್ಲ. ಇಂತಹ ಫ್ಯಾಮಿಲಿಗೆ ಈಗ ಮನೆ ಇಲ್ಲ, ಮಠನೂ ಇಲ್ಲ. ದಿ ಹಿಂದೂ ಪೇಪರ್ ನಲ್ಲಿ ಇನ್ನೊಂದು ಸ್ಟೋರಿ ನೋಡಿದೆ ನಾನು. ಭಾನುಪ್ರಿಯ ಹೆಸರಿನ LLB ಸ್ಟೂಡೆಂಟ್ ಅವರಿಗೆ ಎಕ್ಸಾಮ್ ಇರುತ್ತೆ. ಆದ್ರೆ ಬುಲ್ಡೋಸರ್ ಬಂದು ಎಲ್ಲ ಧ್ವಂಸ ಮಾಡ್ತಲ್ಲ, ಆಗ ಅವರ ಬುಕ್ಸ್ ಸಹಿತ ಎಕ್ಸಾಮ್ ಐಡೆಂಟಿಟಿ ಕಾರ್ಡ್ ಕೂಡ ಊತೋಗಿತ್ತಂತೆ. ಒಂದಲ್ಲ ಎರಡಲ್ಲ ರೀ, ಹೇಳ್ತಾ ಹೋದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಕಷ್ಟ ಇದೆ. ಒಬ್ಬೊಬ್ಬರಿಗೆ ಸಾವಿರಾರು ಸಮಸ್ಯೆಗಳು ಮೈ ಮೇಲೆ ಬಂದು ಕೂತ್ಕೊಂಡಿದ್ದಾವೆ. ಇವರು 15-20 ವರ್ಷದ ಹಿಂದೆನೆ 15-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಸ್ಕೊಂಡಿದ್ದಾರಂತೆ. ತುಂಬಾ ಶ್ರೀಮಂತರು ಬಿಡಿ, ಮಿಡ್ಲ್ ಕ್ಲಾಸ್ ಇರ್ಬೋದು ಅಂತ ಅನ್ಕೊಳ್ಬೇಡಿ. ಈ ಬೆಂಗಳೂರಲ್ಲಿ ಒಂದು ಟಾಯ್ಲೆಟ್ ಬಾತ್ರೂಮ್ ಕಟ್ಸ್ಕೊಳ್ಳೋದಿಕ್ಕೇನೆ 15-20 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ. ಅಷ್ಟು ದುಡ್ಡಲ್ಲಿ ಇವರು ಸಾಲ ಗೀಲ ಮಾಡಿ ಸಣ್ಣ ಜೋಪಡಿ ತರಹದ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಈಗ ಅವರಿಗೆ ಮನೆ ಇಲ್ಲ, ಸಾಲ ಮಾತ್ರ ಹಂಗೆ ಇದೆ. ಇಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಎಲ್ಲಾ ಭಾಷೆಯವರು ಇದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ನು, ಕನ್ನಡ, ಉರ್ದು, ತಮಿಳು ಮಾತಾಡೋ ಎಲ್ಲಾ ರೀತಿಯ ಜನರು ಈ ಸ್ಲಮ್ಗಳಲ್ಲಿ ಒಟ್ಟಿಗೆ ಬದುಕ್ತಾ ಇದ್ರು. ಈಗ ಈ ಎಲ್ಲಾ ಜನರು ಬೀದಿಗೆ ಬಂದಿದ್ದಾರೆ. ಇವರ ಸ್ಥಿತಿ ಕೇಳಿದ್ರೆ ಅಯ್ಯೋ ಅನ್ನಿಸ್ಬಿಡುತ್ತೆ. ಫೈನಾನ್ಷಿಯಲಿ ಚೆನ್ನಾಗಿಲ್ಲ, ಸೋಷಿಯಲಿ ಮುಂದೆ ಬಂದಿಲ್ಲ, ಎಜುಕೇಶನ್ ಸಿಕ್ಕಿಲ್ಲ ಇವರಿಗೆ, ರಾಜಕೀಯ ಅಂತೂ ಕೇಳಲೇಬಾರ್ದು, ಅದರ ಗಂಧ ಗಾಳಿ ಕೂಡ ಇಲ್ಲ. ಎಲ್ಲ ವಿಧದಲ್ಲೂ ಎಲ್ಲದರಲ್ಲೂ ಅನ್ಯಾಯ ಅನುಭವಿಸಿರೋ ಜನ ಇವರು. ನಾನು ಈ ಕೋಗಿಲು ಬಡಾವಣೆ ಬಗ್ಗೆ ಒಂದು NGO ಒಂದು ಸರ್ವೆ ಮಾಡಿದೆ, ಅದನ್ನ ನೋಡ್ಕೊಂಡು ಬಂದೆ. ಅದರಲ್ಲಿ 34 ಮನೆಗಳನ್ನ ಸರ್ವೆ ಮಾಡಲಾಗಿದೆ. ಇವ್ರ ಹತ್ರ ಮೂಲ ಗುರುತಿನ ಚೀಟಿ ಇದೆ, ಆದ್ರೆ ಸರ್ಕಾರದ ಬಹುತೇಕ ಸ್ಕೀಮ್ಗಳನ್ನ ಇವರು ಈ ತನಕ ಪಡ್ಕೊಂಡಿಲ್ಲ. ಈಗ ಮನೆಗಳು ಧ್ವಂಸ ಆಗಿದಾವಲ್ಲ, ಅವರು ತುಂಬಾ ವರ್ಷಗಳಿಂದ ಐಡೆಂಟಿಟಿ ಇಟ್ಕೊಂಡೆ ಅಲ್ಲೇ ವಾಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲಿಂದಲೋ ಕದ್ದು ಬಂದವರಲ್ಲ ಇವರು, ನಿಮ್ಗೆ ಇದು ಗೊತ್ತಿರ್ಲಿ. ಈ 34 ಮನೆಗಳ ಪೈಕಿ 33 ಕುಟುಂಬಗಳು ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾವೆ. 29 ಕುಟುಂಬಗಳ ಹತ್ರ ವೋಟರ್ ID ಇದೆ. 25 ಕುಟುಂಬಗಳ ಹತ್ರ ಪ್ಯಾನ್ ಕಾರ್ಡ್ ಇದೆ. ಜಸ್ಟ್ 21 ಕುಟುಂಬಗಳ ಹತ್ರ ಬ್ಯಾಂಕ್ ಅಕೌಂಟ್ಗಳು ಇದಾವೆ. ಇದೆಲ್ಲ ಸ್ಲಮ್ಮು. ಅಲ್ಲಿರೋ ಜನರೆಲ್ಲ ಬಡವರು. ದುಡ್ಡು, ಎಜುಕೇಶನ್, ರಾಜಕಾರಣ ತುಂಬಾ ದೂರದ ಮಾತು. ಆದ್ರೆ ಅವರಿಗೆ ಲೇಬರ್ಸ್ಗೆ ಸಿಗೋ ಸವಲತ್ತು ಕೂಡ ಸಿಕ್ಕಿಲ್ಲ. ಆರೋಗ್ಯ ರಕ್ಷಣೆ ಅಂತೂ ತೀರಾ ಕಡಿಮೆ.
ಫಕೀರ್ ಕಾಲೋನಿಯ ಈ 34 ಕುಟುಂಬಗಳ ಪೈಕಿ ಕೇವಲ ಒಬ್ಬನ ಹತ್ರ ಮಾತ್ರ ಈ ಶ್ರಮ್ ಕಾರ್ಡ್ ಇದೆ. ಈ ಆಯುಷ್ಮಾನ್, ಯಶಸ್ವಿನಿ, ಆರೋಗ್ಯ ಕರ್ನಾಟಕ, ಇನ್ನು ಏನೇನೋ ಹೆಲ್ತ್ ಬೆನಿಫಿಟ್ ಸ್ಕೀಮ್ಗಳಿದಾವಲ್ಲ, ಬರೀ 8 ಫ್ಯಾಮಿಲಿಗಳು ಮಾತ್ರ ಈ ಸ್ಕೀಮ್ಗಳನ್ನ ಮಾಡಿಸ್ಕೊಂಡಿದ್ದಾವೆ. ಮೂಲಭೂತ ಸೌಕರ್ಯಗಳಿಗೋಸ್ಕರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇರಲೇಬೇಕಲ್ವಾ? ಅದು ಕೇವಲ 15 ಕುಟುಂಬಗಳ ಹತ್ರ ಮಾತ್ರ ಇದೆ. ಸುಮಾರು 19 ಕುಟುಂಬಗಳ ಹತ್ರ ದೊಡ್ಡದೇನು ಬೇಡ, ಶಾಲಾ ಪ್ರವೇಶ, ವಸತಿ ಯೋಜನೆ, ರಿಸರ್ವೇಶನ್ ಇಂತಹ ಸೌಲಭ್ಯಗಳಿಗೆ ಬೇಕಾಗಿರೋ ಡಾಕ್ಯುಮೆಂಟ್ ಸಹ ಇಲ್ಲ ಅವ್ರ ಹತ್ರ. ಇಂತಹ ಜೀವನವನ್ನ ಅವರಲ್ಲಿ ನಡೆಸ್ತಾ ಇದ್ರು. ಅಂಥವರ ಮನೆಗಳನ್ನ ಈಗ ಬುಲ್ಡೋಸರ್ ಮಾಡ್ಬಿಟ್ಟಿದ್ದಾರೆ. ಅವರಿಗೆ ಟೆಂಪ್ರರಿ ಆಗಿರೋದಕ್ಕೆ ವ್ಯವಸ್ಥೆ ಕೂಡ ಇಲ್ಲ. ಸರಿ ಸುಮಾರು 2,500 ಜನ ಬೀದಿಗೆ ಬಿದ್ದಿದ್ದಾರೆ. ಈ ವರ್ಷ ಬೆಂಗಳೂರು ಚಳಿ ಹೇಗಿದೆ ಅಂತ ಗೊತ್ತು ನಿಮಗೆ. ಎಲ್ಲ ಇದ್ದು ಬೆಚ್ಚಗೆ ಮಲ್ಕೊಂಡ್ರು ಚಳಿನ ತಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಮಕ್ಕಳು, ಮುದುಕರು, ಗರ್ಭಿಣಿಯರು, ಬಾಣಂತಿಯರು ಎಲ್ಲರೂ ಬೀದಿಗೆ ಬಿದ್ದಿದ್ದಾರೆ. ಅದರಲ್ಲೂ ಅಲ್ಲಿರೋ ಜನ ಇಷ್ಟು ದಿನದಿಂದ ಸರಿಯಾಗಿ ಊಟ ಮಾಡಿಲ್ಲ, ನೀರು ಸಹ ಕುಡಿತಾ ಇಲ್ಲ. ಯಾಕೆ ಗೊತ್ತಾ? ನಿಸರ್ಗದ ಕರೆ, ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಮಾಡೋದಿಕ್ಕೂ ಜಾಗ ಇಲ್ಲ ಅವ್ರ ಹತ್ರ. ಹೀಗಾಗಿ ಊಟ ಮಾಡದೆ, ನೀರು ಕುಡಿದೆ ಕಾಲ ಕಳೀತಾ ಇದ್ದಾರೆ. ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಕರುಳು ಚುರುಕನ್ನುತ್ತೆ. ಅಷ್ಟಕ್ಕೂ ಅವರನ್ನ ಈ ಸ್ಥಿತಿಗೆ ತಂದವ್ರು ಯಾರು? ಸರ್ಕಾರದವರ? ಜೀಬಿಯದವರ? ಖಂಡಿತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರಿ ಜಾಗ ಅಲ್ಲಿ ಇವರು ಒತ್ತುವರಿ ಮಾಡ್ಕೊಂಡಿದ್ರು, ಈಗ ಅದನ್ನ ತೆರವುಗೊಳಿಸಿದ್ದಾರೆ. ಕಾನೂನು ಪ್ರಕಾರ ಅಧಿಕಾರಿಗಳು ಈಗ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ಸುತ್ತೆ. ಆದ್ರೆ ಮಾನವೀಯತೆ ಆಧಾರದ ಮೇಲೆ ಅಟ್ಲೀಸ್ಟ್ ಟೆಂಪ್ರರಿ ಆಗಿದ್ರು ಅವರಿಗೆ ಏನಾದ್ರೂ ಒಂದು ಅಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿತ್ತು. ಇನ್ನು ನಾನು ಕಂಡ್ಕೊಂಡಂಗೆ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಕೋಗಿಲು ಲೇಔಟ್ನ ಜನರ ಈ ಸ್ಥಿತಿಗೆ ಕಾರಣ ಆ ಏರಿಯಾಗಳಲ್ಲಿ ಓಡಾಡ್ಕೊಂಡಿರೋ ಒಂದಿಷ್ಟು ಪುಡಾರಿಗಳು. ಹೆಸರೆಲ್ಲ ಹೇಳೋದಿಕ್ ಹೋಗೋದಿಲ್ಲ ನಾನು ಅವ್ರದ್ದು. ಆದ್ರೆ ಅವ್ರಿಗೆ ನಾನು ರಾಜಕಾರಣಿಗಳು ಅಂತ ಹೇಳೋದಿಲ್ಲ, ಸಮಾಜ ಸೇವಕರು ಅಂತ ನಾನು ಕರೆಯೋದಿಲ್ಲ, ಪುಡಾರಿಗಳು ಅಂತಾನೆ ಕರೆಯೋದು. ಇಲ್ಲಿರೋ ಕೋಗಿಲು ಜನರಿಗೆ ಸರಿಯಾಗಿ ಒಂದು ಸ್ಕೂಲ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋದಿಕ್ಕೂ ಬರೋದಿಲ್ಲ. ಹೆಲ್ತ್ ಕಾರ್ಡು, ಜಾಬ್ ಕಾರ್ಡು ಅಂದ್ರೆ ಅದು ಏನೇನು ಗೊತ್ತಿಲ್ಲ. ಇಂಥವ್ರು ಸರ್ಕಾರದ ಜಾಗದಲ್ಲಿ ಸುಮ್ಮನೆ ಮನೆ ಕಟ್ಸ್ಕೊಂಡ್ಬಿಡ್ತಾರ? ಅವ್ರಿಗೆ ಅಷ್ಟೊಂದು ಧೈರ್ಯನೂ ಇಲ್ಲ, ನಾಲೆಜ್ ಕೂಡ ಇರೋದಿಲ್ಲ. ಮತ್ತೆ ಕಟ್ಟಿಸ್ಕೊಂಡ್ರು ಮನೆಗಳನ್ನ. ರಿಯಲ್ ಎಸ್ಟೇಟ್ನ ದಂಧೆ ಮಾಡಿಕೊಂಡು ರಾಜಕಾರಣದ ಲಿಂಕ್ ಇಟ್ಕೊಂಡಿರೋ ಒಂದಿಷ್ಟು ಪುಡಾರಿಗಳು ಈ ಅಧ್ವಾನಕ್ಕೆ ಕಾರಣ ಆಗಿದ್ದಾರೆ. ಇವತ್ತು ಮಕ್ಕಳು, ಮುದುಕರು, ಮಹಿಳೆಯರು, ಗರ್ಭಿಣಿಯರು, ಬಾಣಂತಿಯರು ಎಲ್ಲ ಬೀದಿಗೆ ಬಿದ್ದಿದ್ದಾರಲ್ಲ, ಅದಕ್ಕೆಲ್ಲ ಈ ಪುಡಾರಿಗಳೇ ಕಾರಣ. ಅವಾಗ್ಲೇ ಹೇಳಿದ್ನಲ್ಲ, ಒಬ್ಬ ಮಹಿಳೆ ಯಾರೋ ಏಜೆಂಟ್ಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ಲಂತೆ. ಬೆಂಗಳೂರಲ್ಲಿ 3 ಲಕ್ಷ ರೂಪಾಯಿಗೆ 30-40 ಸೈಟ್ ಸಿಗ್ತಾವೇನ್ರಿ? ಹೋಗ್ಲಿ, ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರ ಹೋದ್ರೂ ಸೈಟ್ಗಳು ಸಿಗ್ತಾವ? ಅಂತದ್ರಲ್ಲಿ 3 ಲಕ್ಷ ರೂಪಾಯಿ ಇಸ್ಕೊಂಡು ನೀವು ಮನೆ ಕಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ಜನ ದುಡ್ಡು ಕೊಟ್ಟಿದೀವಿ, ಮನೆ ಕಟ್ಸ್ಕೊತೀವಿ ಅಂತ ಕಟ್ಸ್ಕೊಂಡಿದ್ದಾರೆ. ಹಾಗಾದ್ರೆ ಈಗ ದುಡ್ಡಲ್ಲಿ, ಮನೆಯಲ್ಲಿ? ಅವತ್ತು ಒಬ್ಬೊಬ್ಬರ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ. ಈ ಜಾಗ ತೋರಿಸಿ, ನೀ ಇಲ್ಲಿ ಮನೆ ಕಟ್ಸ್ಕೊಂಡ್ಬಿಡು, ಇಲ್ಲಿ ಇದ್ಕೊಂಡ್ಬಿಡು ನೀನು ಅಂತ ಹೇಳಿದ್ದಾರೆ. ಕಮಿಷನ್ ಆಸೆಗೆ ಜನರ ಬದುಕನ್ನ ಮೂರಾ ಬಟ್ಟೆ ಮಾಡಿದ್ದಾರೆ. ಅದ್ರಲ್ಲಿ ಒಬ್ಬ ಇದ್ದಾನೆ, ಅವನು ಇವತ್ತು ಬಂದು ನಾನಿದ್ದೀನಿ, ನಾನ್ ನಿಮ್ಗೆ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಅಂತ ಅಲ್ಲಿ ಬಂದು ಹೀರೋಗಿರಿ ತೋರಿಸ್ತಾ ಇದ್ದಾನೆ. ಅವನ ಹೆಸರು ಹೇಳೋದಿಕ್ಕೂ ಅಸಹ್ಯ ಆಗ್ತಾ ಇದೆ ನನಗೆ. ಅವನು ತನ್ನ ಹೆಸರನ್ನೇ ಆ ಲೇಔಟ್ಗೆ ಇಟ್ಬಿಟ್ಟಿದ್ದಾನೆ. ನಾನು ಈಗ ಕೋಗಿಲು ಲೇಔಟ್ನ ಜನರಿಗೆ, ಬ್ಯಾಟರಾಯನಪುರದ MLAಗೆ, ಇಡೀ ಸರ್ಕಾರಕ್ಕೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳೋದಿಕ್ ಬಯಸ್ತೀನಿ. ಈಗ ಜನ ಬೀದಿಗೆ ಬಂದು ಬಿದ್ದಿದಾರಲ್ಲ, ಈ ಅನಾಹುತಕ್ಕೆ ಯಾರು ಹೊಣೆ ಸ್ವಾಮಿ? ಅವತ್ತು ಏಜೆಂಟ್ಗಳಿಗೆ ಕಮಿಷನ್ ಕೊಟ್ಟು ಮನೆ ಕಟ್ಸ್ಕೊಂಡು ಆ ಜನರು ಕಾರಣನ? ಮನೆ ಕಟ್ಟೋ ತನಕ ಸುಮ್ಮನೆ ಚಂದ ನೋಡ್ಕೊಂಡು ಕೂತ್ಕೊಂಡಿದ್ದ BBMP ಅಧಿಕಾರಿಗಳು ಕಾರಣನ? ಇವತ್ತು ಬಂದು ಮನೆಗೆ ಬುಲ್ಡೋಸರ್ ಹತ್ತಿಸಿದ GB ಅಧಿಕಾರಿಗಳು ಕಾರಣನ? ಅಥವಾ ಕಮಿಷನ್ ದುಡ್ಡು ಇಸ್ಕೊಂಡು ಜನರ ಕಣ್ಣಿಗೂ ಅಧಿಕಾರಿಗಳ ಕಣ್ಣಿಗೂ ಮಣ್ಣು ಎರಚಿದ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಕಾರಣ? ಯಾರು ಕಾರಣ ಇದಕ್ಕೆ? ಅವತ್ತು ಒಂದು ಸರ್ಕಾರಿ ಜಾಗದಲ್ಲಿ ಮನೆಗಳು ನಿರ್ಮಾಣ ಆಗ್ತಾ ಇರುವಾಗ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ ನೀವುಗಳು? ಅದು ಸರ್ಕಾರಿ ಜಾಗ, ಅಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ತಾ ಇದ್ದಾರೆ ಅಂತ ಗೊತ್ತಾಗಿರ್ಲಿಲ್ವಾ ನಿಮ್ಗೆ? ಈಗ ಒಂದು ಕಷ್ಟಪಟ್ಟು ಕಟ್ಟಿರೋ ಮನೆಗಳನ್ನ ಧ್ವಂಸ ಮಾಡ್ಬಿಟ್ರಿ. ಅವತ್ತು ನಿಲ್ಸಿದ್ರೆ ದುಡ್ಡಿನ ಬದಲು ಕನಿಷ್ಠ ಪುಣ್ಯ ಆದ್ರೂ ಸಿಗ್ತಿತ್ತಲ್ಲ ಸ್ವಾಮಿ ನಿಮ್ಗೆ. ಪಾಪ ಆ ಬಡವ್ರ ದುಡ್ಡಾದ್ರೂ ಉಳಿತಾ ಇತ್ತು. ಈಗ ಅವ್ರಿಗೆ ದುಡ್ಡು ಇಲ್ಲ, ಇರೋದಿಕ್ಕೆ ಮನೆನೂ ಇಲ್ಲ.
ಏನ್ ಮಾಡ್ಬೇಕು ಅವ್ರು ಇವಾಗ? ಎಲ್ಲಿಗೆ ಹೋಗ್ಬೇಕು ಅವರು? ಈ ಚಳಿಲಿ ಬೀದಿಗೆ ಬಂದು ಬಿದ್ದು ಉರುಳಾಡ್ತಾ ಇದ್ದಾರೆ. ಆ ಚಂದ ನೋಡಿ ನಿಮಗೆ ಸಖತ್ ಖುಷಿಯಾಗಿರ್ಬೇಕಲ್ವ ಸ್ವಾಮಿಗಳು ನಿಮ್ಗೆ. ಅವತ್ತು ಮನೆ ಕಟ್ಸ್ಕೊಟ್ಟವರಿಗೆ ಅಲ್ಲಿ ಇಷ್ಟು ದಿನ ಚಳಿಲಿ ಬಿದ್ದು ಒದ್ದಾಡಿದಕ್ಕೆ ಸುಮಾರು 500 ಮಕ್ಕಳು ಆರೋಗ್ಯ ಕೆಡ್ಸ್ಕೊಂಡಿದ್ದಾವೆ. ರಾಜ್ಯ ಮಕ್ಕಳ ಆಯೋಗ ಈಗ ಸುಮೋಟೋ ಮಾಡ್ಕೊಂಡಿದೆ. ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ ಅಂತ ಜಿಬಿಗೆ ಸೂಚನೆ ಕೊಟ್ಟಿದೆಯಂತೆ. ಗರ್ಭಿಣಿಯರು ಬಾಣಂತಿಯರು ಈಗ ಬೀದಿಗೆ ಬಂದು ಬಿದ್ದಿದಾರಲ್ಲ, ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ? ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ವೇನೋ. ಇನ್ನು ಅಲ್ಪಸಂಖ್ಯಾತರ ಆಯೋಗ ಅಂತ ಒಂದಿದೆ, ಅದು ಬದುಕಿದೆಯೋ ಸತ್ತಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮನೆಗಳು ಧ್ವಂಸಗೊಂಡು ಧೂಳಿಪಟ ಆಗಿದಾವಲ್ಲ, ಅದರಲ್ಲಿ 90% ಮನೆಗಳು ಮುಸಲ್ಮಾನರದ್ದು ಇದಾವೆ. ನಾನು ಸ್ಟೇಟ್ ಮುಸ್ಲಿಂ ಲೀಡರ್ ಅಂತ ಹೇಳ್ಕೊಂಡು ಓಡಾಡೋ ಜಮೀರ್ ಸಾಹೇಬ್ರದ್ದು ಈಗ ಸುದ್ದಿನೇ ಇಲ್ಲ. ಶಿವಾಜಿನಗರ MLA ರಿಜ್ವಾನ್ ಅರ್ಷದ್, ಶಾಂತಿನಗರ MLA ಹಾರಿಸ್ ಸಾಹೇಬ್ರದಂತೂ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅದು ನಮ್ಮ ವಿಧಾನಸಭಾ ಕ್ಷೇತ್ರ ಅಲ್ಲ ಅಂತ ಸುಮ್ಮನೆ ಓಡಾಡ್ಕೊಂಡಿದ್ದಾರೇನೋ. ಅದು ಎಲೆಕ್ಷನ್ ಬಂದಾಗ ಮಾತ್ರ ನಾವೇ ಮುಸ್ಲಿಂ ಕಮ್ಯುನಿಟಿಗೆ ಲೀಡರ್ಗಳು, ನಾವಿದ್ರಷ್ಟೇ ಮುಸ್ಲಿಮರಿಗೆ ರಕ್ಷಣೆ ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಸಮಸ್ಯೆ ಬಂದಾಗ ಇವರು ಯಾರ ಹತ್ರಕ್ಕೂ ಬರೋದಿಲ್ಲ. ನನ್ಗೆ ಈ ವಿಚಾರದಲ್ಲಿ ಜಾಸ್ತಿ ಮಾತಾಡೋದಕ್ಕಂತೂ ಆಗ್ತಾ ಇಲ್ಲ. ಈ ಅಧ್ವಾನಕ್ಕೆ ಅನಾಹುತಕ್ಕೆ ಯಾರನ್ನ ಹೊಣೆ ಮಾಡ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ರಿಯಲ್ ಎಸ್ಟೇಟ್ ನ ದಂಧೆ ಮಾಡ್ಕೊಂಡಿರೋರು ಇದಾರಲ್ಲ, ಮೊದಲು ಅವ್ರನ್ನ ಕಂಟ್ರೋಲ್ ಮಾಡಿ. ಇವ್ರನ್ನ ಹಿಂಗೆ ಬಿಟ್ಬಿಟ್ರೆ ನಾಳೆ ವಿಧಾನಸೌಧನು ಸೇಲ್ ಮಾಡಿಸ್ಬಿಡ್ತಾರ ಅವರು. ಅಲ್ಲೋಗಿ ನೀವು ಮನೆ ಕಟ್ಸ್ಕೊಂಡ್ಬಿಡಿ, ನಾನು ಹೇಳ್ತೀನಿ ಅವ್ರ ಇವ್ರಿಗೆ ಅಂತ ಹೇಳ್ಕೊಂಡು ಹೀರೋ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಹೋಗ್ಲಿ ಬಿಡಿ, ಇವಾಗಂತೂ ಮಾತಾಡಿ ಏನು ಪ್ರಯೋಜನ ಇಲ್ಲ. ಜನರಂತೂ ಬೀದಿಗೆ ಬಿದ್ದು ಬಿಟ್ಟಿದ್ದಾರೆ. ಮುಂದೆ ಅವರು ಈ ರೀತಿ ದುಡಿದಿರೋ ದುಡ್ಡು ಕೊಡ್ಬೇಕಾದ್ರೆ ಯೋಚನೆ ಮಾಡ್ಕೊಡ್ಲಿ. ನಮಸ್ಕಾರ.